ಸ್ನೇಹಿತರೆ, ಇಂದು ನಾನು ಹಾವುಗಳ ಬಗ್ಗೆ ಡಿಸ್ಕಷನ್ ಮಾಡಲು ಬಂದಿದ್ದೇನೆ. ಹಾವು ಎಂದರೆ ಪ್ರತಿಯೊಬ್ಬರಿಗೂ ಭಯ. ಹಾವು ನೋಡಿದರೆ ಭಯ ಬೀಳ್ತಾರ. ಅದಕ್ಕೆ ಕಾರಣ ಮನುಷ್ಯನಿಗೆ ಭಯ, ಸಾವಿನ ಭಯ. ಮನುಷ್ಯ ಯಾವಾಗಲೂ ತನಗೆ ಸಾವು ಬರಬಾರದು, ಸಡನ್ನಾಗಿ ಇಲ್ಲ ಜಲ್ದಿ ಸಾಯಬಾರ್ದು ಅನ್ನೋ ಪ್ರತಿಯೊಬ್ಬರಿಗೂ ಯಾರಿಗೆ ತಾನೇ ಇಷ್ಟ ಸಾಯೋದು. ಆ ಭಯ, ಸಾವಿನ ಭಯ ಬಹಳಷ್ಟು ದೊಡ್ಡ ಭಯ. ಎಲ್ಲ ಭಯಗಳಲ್ಲಿ ದೊಡ್ಡ ಭಯ ಎಂದರೆ ಸಾವಿನ ಭಯ. ಅದರಿಂದ ಮನುಷ್ಯ ಹಾವನ್ನು ಕಂಡ್ರೆ ಭಯ ಪಡ್ತಾನ. ಇದೇ ಅದಕ್ಕೆ ಮುಖ್ಯ ಕಾರಣ. ಅದೇ ಒಂದು ಪಾರಿವಾಳ ಕಂಡ್ರೆ, ಅದೇ ಒಂದು ಅವನಿಗೆ ಭಯ ಇಲ್ಲ ಇರ್ತಕ್ಕಂಥ ಜೀವಿನ ಕಂಡ್ರೆ ಅವ್ನು ಭಯ ಬೀಳಲ್ಲ. ಆದರೆ ಆ ಜೀವಿಯಿಂದ ತನಗೆ ಮರಣಾಂತಿಕ ತೊಂದರೆ ಆಗಬಹುದೆಂಬ ಒಂದು ಮೈಂಡ್ ಸೆಟ್ ಇಂದ ಹಾವನ್ನು ಕಂಡ್ರೆ ದೂರ ಓಡ್ತಾನ. ಅದೇ ಕಾರಣ. ಆದರೆ ಸೃಷ್ಟಿ ಏನ್ ಮಾಡಿದೆ ಅಂದ್ರೆ, ಪ್ರತಿಯೊಂದು ಜೀವಿಗಳಿಗೂ ತಮ್ಮದೇ ಆದ ಒಂದು ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳಲು ಸೃಷ್ಟಿ, ಪ್ರಕೃತಿ ತನ್ನದೇ ಆದ ಒಂದು ಮೆಕ್ಯಾನಿಸಮ್, ಒಂದು ಫ್ಯೂಚರ್, ಒಂದು ಆಪ್ಷನ್ ಪ್ರತಿ ಜೀವಿಗೂ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಬ್ರೈನ್ ಕೊಟ್ಟಿದ್ದಾನೆ, ಪ್ರಾಣಿ ಪಕ್ಷಿಗಳಿಗೆ ರೆಕ್ಕೆ ಕೊಟ್ಟಿದ್ದಾನೆ, ಕೆಲವರಿಗೆ ಡಿಫೆನ್ಸ್ ಸಿಸ್ಟಮ್ಗೆ ನಾಲ್ಕು ಕಾಲು ಕೊಟ್ಟಿದ್ದಾನೆ, ಹಲ್ಲುಗಳು ಕೊಟ್ಟಿದ್ದಾನೆ, ಕೆಲವರಿಗೆ ತನ್ನದೇ ಆದ ವಿಷಗಳು ಕೊಟ್ಟಿದ್ದಾನೆ ಕೆಲವು ಜೀವಿಗಳಿಗೆ. ಇದೇ ಕಾರಣ. ಇದು ಯಾಕೆ ಕೊಟ್ಟಿದ್ದಾನಂದ್ರೆ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಂಡು ಜೀವನ ಮಾಡೋ ಸಲುವಾಗಿ ಕೊಟ್ಟಿದ್ದಾನೆ. ಇದಕ್ಕೆ ಕಾರಣ ಏನಂದ್ರೆ, ಯಾವುದೇ ಒಂದು ಜೀವಿ ತನ್ನ ಆಹಾರ ಸರಪಣಿಯಿಂದ ಕಟ್ ಆಯ್ತು ಅಂತ ಇಟ್ಕೊಳ್ಳಂದ್ರೆ, ಅದರ ಆಹಾರ ಸಂಪಾದನೆ ಮಾಡಕ ಇರ್ಲಾರ್ದು ಹೋಯ್ತು ಅಂತ ಇಟ್ಕೊಳ್ಳಿ, ಆ ಸಮಯದಿಂದ ಆ ಜೀವಿ ನಶಿಸಿ ಹೋಗುತ್ತದೆ. ಅದಕ್ಕೆ ಆ ಜೀವಿ ನಶಿಸಬಾರದೆಂದೇ ಹಾವುಗಳಿಗೆ ತನಗೆ ಕೋರೆಯಲ್ಲಿ ವಿಷ ಕೊಟ್ಟು ಅದರ ಆಹಾರವನ್ನು ಸಂಪಾದನೆ ಮಾಡಲು ಸೃಷ್ಟಿ ಆ ಜೀವಿಗೆ ಒಂದು ಆಪ್ಷನ್ ಕೊಟ್ಟಿದೆ. ಇದರಿಂದ ಜೀವಿ ತನ್ನ ಆಹಾರವನ್ನು ತಾನು ಸ್ವತಃ ತಯಾರು ಮಾಡಿಕೊಂಡು ಜೀವನ ಮಾಡುತ್ತೆ. ಇದೇ ಕಾರಣ. ಈಗ ಇದರಲ್ಲಿ ಇನ್ನೊಂದು ಇದು ಯಾವಾಗ ಯೂಸ್ ಮಾಡುತ್ತೆ ತನ್ನ ಆಹಾರ ಪ್ರಾಣಿನ ಸಾಯಿಸಕ ಅಂದ್ರೆ, ಅದು ಎಲ್ಲಾ ಜಾತಿಗಳಿಗೂ ವಿಷ ಇರಲ್ಲ. ಕಾರಣ ಇದೆ. ಎಲ್ಲಾ ಜಾತಿಗಳಿಗೂ ವಿಷ ಯಾಕಿರಲ್ಲ ಅಂದ್ರೆ, ಮೇನ್ ಕಾರಣ ಏನಂದ್ರೆ, ಈಗ ವಿಷದಲ್ಲಿ ಮೂರು ವಿಧ ವಿಷ ಇದೆ. ಆದರೆ ಎಲ್ಲಾ ಜಾತಿಗಳಲ್ಲೂ ವಿಷ ಇಲ್ಲ. ಈಗ ಉದಾಹರಣೆ, ಈ ಸ್ನೇಕ್ ರ್ಯಾಟ್ ಸ್ನೇಕ್ ಅಂತ ಇದೆ. ಅದಕ್ಕೇನಂತೀವಿ ನಾವು, ಜೆರಿಫೋತು ಅಂತಾರೆ ತೆಲುಗಿನಲ್ಲಿ, ಕನ್ನಡದಲ್ಲಿ ಕೆರೆಯಾವೋ ಏನೋ ಅಂತಾರೆ. ಅದು ಏನ್ ಮಾಡ್ತಾರೆ, ಅದರ ಸ್ಪೀಡ್ ಬಹಳ ಇರುತ್ತೆ. ನೀವು ನೋಡಿ, ಆ ರ್ಯಾಟ್ ಸ್ನೇಕ್ ಓಡ್ತಾ ಇದ್ರೆ ಅದರಷ್ಟು ಸ್ಪೀಡ್ ಯಾವುದು ಓಡಲ್ಲ, ಅಷ್ಟು ಸ್ಪೀಡ್ ಇರುತ್ತೆ. ಅದಕ್ಕೆ ಸೃಷ್ಟಿ ಏನ್ ಮಾಡೋದಂದ್ರೆ, ಇಲಿ ಹಿಡ್ಕೊಳ್ಳೋಕೆ, ಇಲಿ ಯಾವ ಸ್ಪೀಡಲ್ಲಿ ಇರುತ್ತೋ ಆ ಸ್ಪೀಡನ್ನ ಟಚ್ ಮಾಡಿದಾಗ ಮಾತ್ರ ಆ ಹಾವು ಆ ಇಲಿನ ಹಿಡ್ಕೊಂಡು ತಿನ್ನಕ್ಕೆ ಸಾಧ್ಯ. ಅದಕ್ಕೆ ಯಾವ ಜಾತಿಗಳಲ್ಲಿ ಸ್ಪೀಡ್ ಇರುತ್ತೋ, ತುಂಬ ಫಾಸ್ಟಾಗಿ ಓಡ್ತಾವೋ, ಆ ಜೀವಿಗೆ ವಿಷ ಇರಲ್ಲ. ಕಾರಣ, ಆ ಜೀವಿನ ಚೇಸ್ ಮಾಡಿ ಆ ಜೀವಿನ ಹಿಡ್ಕೊಂಡು ತಿಂದು ತನ್ನ ಆಹಾರ ಸಂಪಾದನೆ ಮಾಡಿಕೊಂಡು ಅದು ಸರ್ವೈವ್ ಆಗಬೇಕು. ಅದು ಜೀವಿಸ್ಬೇಕಂದ್ರೆ ಆಹಾರ ಇಂಪಾರ್ಟೆಂಟು. ಅದರ ಪ್ರಜನನ ಸೃಷ್ಟಿ, ಅದರ ಜನರೇಷನ್ ಮುಂದಕ್ಕೆ ಹೋಗ್ಬೇಕು, ಮೊಟ್ಟೆ ಇಡಬೇಕು, ಮರಿಗಳನ್ನಾಗಿ ಯಾವ ತಲೆಮಾರು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಬಹಳ ಮುಖ್ಯ. ಆ ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್ ಎಲ್ಲದಕ್ಕೂ ಇರಲ್ಲ. ವಿಷ ಇರೋ ಜಾತಿಗಳಿಗೆ ಅವು ಬಹಳಷ್ಟು, ಆ ಜಾತಿ ಏನು ಮಾಡ್ತಾರೆ, ಆ ವಾತಾವರಣದಿಂದ, ಆ ಇರೋ ಪ್ರದೇಶ, ಆ ಇರೋ ಪ್ಲೇಸು, ಆ ಇರೋ ಏರಿಯಾ, ಯಾವ ಆಹಾರ ತಿನ್ನುತ್ತೆ, ಯಾವ ಹವಾಮಾನದಲ್ಲಿರುತ್ತೆ, ವೆದರಲ್ಲಿರುತ್ತೆ, ವೆದರ್ ಕಂಡೀಷನಲ್ಲಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೆ ಆ ಜೀವಿಗೆ ವಿಷ ಇರಬೇಕಾ ಬೇಡ ಅಂತ ಆ ಜೀವಿ ಅದರ ಡಿಸೈಡ್ ಮಾಡುತ್ತೆ. ಪ್ರಕೃತಿ ಅದಕ್ಕೆ ಡಿಸೈಡ್ ಮಾಡುತ್ತೆ. ಅದೇ ಕಾರಣ ವಿಷ ಇರೋದಕ್ಕೆ. ಅದು ನಾವೇನು ಮಾಡ್ಬಿಡ್ತೀವಿ, ಅದು ವಿಷ ಇರೋದೇ ಕಳೆದು ಬಿಡ್ತೀವಿ, ಸಾಯಿಸ್ಬಿಡುತ್ತೆ ಅಂತೇಳಿ ನಾವು ಸಾಯಿಸ್ಬಿಡ್ತೀವಿ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿ ತನ್ನನ್ನು ತಾನು ಪ್ರಕೃತಿ
ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಒಂದೊಂದು ಜೀವಿ ಸೃಷ್ಟಿ ಮಾಡಿಸಿ ಆಹಾರ ಸರಪಣಿಯನ್ನು ಬ್ಯಾಲೆನ್ಸ್ ಮಾಡಿ ಒಂದು ಒಂದು ಲೆವೆಲ್ನಲ್ಲಿ ಇಟ್ಟಿರೋ ಸಲುವಾಗಿ ಈ ಜೀವಿಗಳು ಈ ಜೀವನವನ್ನು ಬ್ಯಾಲೆನ್ಸ್ ಸಲುವಾಗಿ ಬಹಳ ಮುಖ್ಯ. ಈ ಜೀವಿಯ ಒಂದು ಜೀವನ ವಿಧಾನ ಹಾಗೂ ಅವುಗಳ ಡಿಫೆನ್ಸ್ ಸಿಸ್ಟಮ್, ಅವುಗಳ ಜೀವನ ವಿಧಾನದಲ್ಲಿ ಬರ್ತಕ್ಕಂಥ ಈ ಒಂದು ಮೆಕ್ಯಾನಿಸಮ್ಗೆ ನಾವು ಭಯ ಪಡಬೇಕು. ಅದೇ ಇಂಪಾರ್ಟೆಂಟ್, ಅದೇ ಮುಖ್ಯ ಕಾರಣ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಹಾವು ಕಚ್ಚಿಬಿಡುತ್ತೆ ಅಂತ ಹೇಳಿ ಅದನ್ನು ಸಾಯಿಸ್ಬಿಡ್ತೀವಿ, ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತೀವಿ. ಆದರೆ ಆಹಾರ ಸರಪಣಿಯಲ್ಲಿ ಇಲಿಗಳನ್ನ ತಿನ್ನೋದು, ಆ ಇಲಿನ ಬೇರೆ ಕೀಟಗಳನ್ನ ತಿನ್ನೋದು, ಬೇರೆ ಪಕ್ಷಿಗಳನ್ನ ತಿನ್ನೋದು ಬೇಡ, ಅಲ್ಲಿ ವ್ಯತ್ಯಾಸ ಆಗಿ ಆ ಇನ್ನೊಂದು ಜೀವಿಗೆ ಅದರ ಮೇಲೆ ಪರಿಣಾಮ, ಅದರ ಸಂತತಿ ಹೆಚ್ಚಿಗೆ ಆಗೋ ಸಮಸ್ಯೆ ಆಗುತ್ತೆ. ಇಲ್ಲ ಈ ಸಂತತಿನ ಹೊಡಿಲಿಲ್ಲ ಅಂದರೆ ಹೆಚ್ಚಿಗೆ ಸಾಯಿಸಲಿಲ್ಲ ಅಂತ ಇಟ್ಕೊಳ್ಳಿ, ಈ ಸಂತತಿ ಹೆಚ್ಚಿಗಾಗಿ ಆ ಸಂತತಿ ಕಡಿಮೆ ಆಗಿ ಒಂದೊಂದು ಜೀವಿಯ ಸಮತೋಲನೆ ಆ ಪ್ರಕೃತಿಯಲ್ಲಿ ಸಮಸ್ಯೆ ಉಂಟಾಗುತ್ತದೆ, ಸಮತೋಲನೆ ಕೆಟ್ಟು ಹೋಗೋ ಸಾಧ್ಯತೆ. ಅದಕ್ಕೆ ಪ್ರತಿಯೊಂದು ಜಾತಿ ಹಾವುಗಳಲ್ಲಿ 3 ವಿಧವಾದ ವಿಷ ಇರ್ತಕ್ಕಂಥ ಜಾತಿಗಳ ಹಾವುಗಳಲ್ಲಿ 3 ವಿಧದ ವಿಷ ತನ್ನ ತಲೆಯ ಗ್ರಂಥಿಯಲ್ಲಿ, ಈಗ ನಾವು ನಾಲಿಗೆಯಲ್ಲಿ ನಮಗೆ ಊಟ ಮಾಡೋಕ್ಕಲ್ಕ ಲಾಲಾ ಗ್ರಂಥಿ ಯಾವ್ದು ಬರುತ್ತೋ ಅದು ಕಚ್ಚುವ ಸಮಯದಲ್ಲಿ ಅದರ ತಲೆಯಲ್ಲಿರುವ 2 ಕಡೆ ಕೋರೆಗೆ, ಈ ಹಲ್ಲಿನ ಕೋರೆಗೆ ಆ ವಿಷ ಸರಬರಾಜಾಗುತ್ತೆ ಕಚ್ಚುವ ಸಮಯದಲ್ಲಿ. ಹಾವು ಯಾವಾಗ ಕಚ್ಚುತ್ತೆ, ಅದಕ್ಕೆ ಕಾರಣ ಏನು ಅಂಬೋದಕ್ಕೆ ಒಂದು ಉದಾಹರಣೆ ಇದೆ. ಎಲ್ಲ ಹಾವುಗಳು ಸಾಮಾನ್ಯವಾಗಿ ಕಚ್ಚೋದಿಲ್ಲ, ವಿಷ ಇರತಕ್ಕಂಥ ಹಾವುಗಳು. ಕೆಲವು ಹಾವುಗಳು ಮನುಷ್ಯನ ಜಾತಿಯಲ್ಲಿ ಹೇಗೆ ಒಬ್ಬೊಬ್ಬರು ಒಂದೊಂದು ವಿಧ, ಒಬ್ಬನಿಗೆ ಕೋಪ ಜಾಸ್ತಿ, ಒಬ್ಬನಿಗೆ ತಾಳ್ಮೆ ಜಾಸ್ತಿ, ಒಬ್ಬನ ಸೈಲೆಂಟ್ ಆಗಿರ್ತಾನ, ಇನ್ನೊಬ್ಬನ ಅಗ್ರೆಸಿವ್ ಆಗಿರ್ತಾನ, ಒಬ್ಬನ ನಾಜೂಕಾಗಿ. ಅದೇ ಥರ ಈ ವಿಷಯುಕ್ತ ಹಾವುಗಳೆಲ್ಲ ಕೂಡ ಒಂದೇ ಜಾತಿಯಲ್ಲಿ, ಈಗ ಮನುಷ್ಯ ಜಾತಿ, ಪ್ರಾಣಿ ಜಾತಿ, ನಾಯಿ ಜಾತಿ ಹೇಗೆ ಒಂದೊಂದು ಜಾತಿ ಹುಚ್ಚು ನಾಯಿ ಥರ ಹುಚ್ಚು ನಾಯಿ ಹುಚ್ಚು ಕಳೆದಿದೆ ಅಂತ, ಇಲ್ಲ ಒಂದು ನಾಯಿ ಯಾವ ಜಾತಿ ಥರ ಹಾವುಗಳಲ್ಲಿ ಕೂಡ ವಿಷ ಇರ್ತಕ್ಕಂಥವು ಆಯಾ ಜಾತಿಗಳಿವೆ. ಆ ಜಾತಿಗಳು ಅವು ಅಗ್ರೆಸಿವ್, ಅವರ ಮೆಂಟಾಲಿಟಿ, ಅವುಗಳ ಮನಸ್ಥಿತಿ ಮೇಲೆ ಹಾವು ಅಷ್ಟೊಂದು ವಿಷ ಇದ್ರೂ ಅದು ಕಚ್ಚಬೇಕಾ ಬೇಡ ಅಂಬೋದು ಡಿಸೈಡ್ ಮಾಡುತ್ತೆ ಅವುಗಳ ಮನಸ್ಥಿತಿ. ಏಕೆಂದರೆ ಹಾವಿಗೆ ಹಸುವಾದಾಗ ಅದು ಹೊರಗಡೆ ಬರ್ತದೆ. ಒಂದು ಸಲ ಹಾವು ಆಹಾರವನ್ನು ತಿಂತಿಟ್ಕೊಳ್ಳಿ 1 ವಾರದಿಂದ 15 ದಿನ ಹೊರಗಡೆ ಬರಲ್ಲ. ಆದರೆ ಅದು 15 ದಿನ ಆದಮೇಲೆ ಅದು ಹೊರಗೆ ಬರಲೇಬೇಕು. ಎಲ್ಲೇ ಬಿಲದಲ್ಲಿರಲಿ, ಎಲ್ಲೇ ಆಳದಲ್ಲಿರಲಿ, ಎಲ್ಲೋ ಪೊಟ್ರೆ ಇರಲಿ, ಮರದ ಗಿಡದ ಹಂಚಿನಲ್ಲಿ ಅದು ಆಹಾರ ಪಡ್ಕೊಳ್ಳೋಕೆ ಬರುತ್ತೆ, ಹೊರಗಡೆ ಬಂದೇ ಬರುತ್ತೆ. ಆ ಸಮಯದಲ್ಲಿ ನಾವು ಅದನ್ನು ಮುಂದೆ ನಾವು ಹೋದಾಗ, ಇಲ್ಲ ಅದು ನಮಗೆ ಎದುರು ಬಂದಾಗ, ನಾವು ಅದಕ್ಕೆ ತೊಂದರೆ ಕೊಟ್ಟಾಗ, ಭಯ ಬಿದ್ದು, ಇಲ್ಲ ಆವಾಗ ಅದಕ್ಕೆ ಗೊತ್ತಿಲ್ಲಾರೆ ನಾವು ಅದ್ರ ಮೇಲೆ ಕಾಲಿಟ್ಟಾಗ, ಇಲ್ಲ ಅದು ಮುಕ್ಕೊಂಡಾಗ ಅದ್ರ ಮೇಲೆ ಕಾಲಿಟ್ಟಾಗ ಕಚ್ಚುವಷ್ಟು ಸಮಯ ಇಲ್ಲ. ಸಾಮಾನ್ಯವಾದ ಸಮಯದಲ್ಲಿ ಅಥವಾ ನಾರ್ಮಲ್ ಟೈಮ್ನಲ್ಲಿ ಅವು ಕಚ್ಚೋದೇ ಇಲ್ಲ. ಅವ್ರ ಪಾಡಿಗೆ ಅವು ದೂರ ಹೋಗ್ತವೆ. ಮನುಷ್ಯನ ಸೌಂಡ್ ಕೇಳಿ, ಇಲ್ಲ ಅವನ ಕಾಲಿನ ಹೆಜ್ಜೆಯ ಗುರುತು ಕೇಳಿ. ಅವುಗಳಿಗೆ ಕಿವಿ ಇರಲ್ಲ, ಕಣ್ಣು ಇರುತ್ತೆ, ಬಟ್ ಅವು ಅಷ್ಟೊಂದು ಪವರ್ಫುಲ್ ಇರಲ್ಲ ಕಣ್ಣು. ಅವು ದೂರ ಹೋಗುತ್ತವೆ. ಪ್ರತಿಯೊಂದು ದೂರನೇ ಇರೋಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಯಾವಾಗ ಅವ್ರ ಹತ್ತಿರ ಬಂದಾಗ, ಅವ್ರ ಮೇಲೆ ಕಾಲಿಟ್ಟಾಗ, ಅಂಥ ಸಮಯದಲ್ಲಿ ಮಾತ್ರ ಅವು ಕಚ್ಚಲು ಅವಕಾಶ ಇದೆ. ಇಲ್ಲ ಪ್ರತಿ ಸಲ ಯಾವತ್ತೂ ಹಾವು ಕಚ್ಚೋದಿಲ್ಲ. ಆಮೇಲೆ ಹಾವು ಕಚ್ಚಿದ ಪ್ರತಿಯೊಬ್ಬನು ಸಾಯಲೇಬೇಕಂತಿಲ್ಲ. ಸಾಯಬೇಕಂದ್ರೆ ಕಾರಣ ಏನಂದರೆ, ಹಾವುಗಳಲ್ಲಿ ಒಂದು 3 ವಿಧವಾದ ವಿಷ ಇರುತ್ತೆ. 3 ವಿಧವಾದ ವಿಷಯದ ಜಾತಿಗಳ ಹಾವುಗಳಿವೆ. ಅದರಲ್ಲಿ ಮೊದಲನೇದಾಗಿ ನ್ಯೂರೋಟಾಕ್ಸಿನ್ ಅಂತ, ಎರಡನೇದಾಗಿ ಸೈಕೋಟಾಕ್ಸಿನ್, ಮೂರನೇದಾಗಿ ಹಿಮೋಟಾಕ್ಸಿನ್ ಅಂತ 3 ವಿಧವಿದೆ. ನ್ಯೂರೋ ಅಂದರೆ ಹೆಸರಿನಲ್ಲೇ ಇದೆ. ನ್ಯೂರೋ ಅಂದರೆ ನರಗಳ ಮೇಲೆ ಪ್ರಭಾವ ಬೀರುತ್ತೆ. ಹಾವು ಕಚ್ಚಿದ ಮೇಲೆ ನಮ್ಮ ದೇಹದಲ್ಲಿ ಹೃದಯ ಬಡಿಲು, ಕಣ್ಣಾಡಿಸಲು, ಕೈಯನ್ನೆತ್ತಲು ನರಗಳಿವೆ. ಆ ನರಗಳನ್ನು, ಆ ಹೃದಯ ಬಡಿತವನ್ನು, ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು, ನಾವು ಮಾತಾಡಲು, ನೋಡಲು ನಮಗೆ ಸ್ವಂತವಾದ ನರಗಳಿವೆ. ತನ್ನದೇ ಆದಂಥ ಕೆಲಸ ಮಾಡ್ತಕ್ಕಂಥ ನರಗಳಿಂದ ನಾವು ಈ ಕೈ ಎತ್ತೀವಿ. ಅದೇ ಥರ ಆ ನರಗಳು, ಅದೇ ಥರ ನಮ್ಮ ಕೆಲದಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಇರ್ತಕ್ಕಂಥ ನರಗಳ ಮೂಲಕ ನಮ್ಮ ದೇಹದಲ್ಲಿ ಕೆಲವು ಕೆಲಸಗಳಾಗುತ್ತವೆ. ಉದಾಹರಣೆ, ಶ್ವಾಸಕೋಶ ತೆಗೆಯೋದು, ನಮ್ಮ ಹಾರ್ಟ್ ಬೀಟ್ ಆಗೋದು. ಆ ಹಾರ್ಟ್ ಬೀಟ್ ಅದ್ರ ಮೇಲೆ ಪ್ರಭಾವ ಬೀಳುತ್ತೆ. ಯಾವಾಗ ನಮ್ಮ ಬ್ರೈನ್ ಸಿಗ್ನಲ್ಗಳ ಮೇಲೆ ಅದ್ರ ಮೇಲೆ ಪ್ರಭಾವ ಬೀರಿದಾಗ ಹಾರ್ಟ್ ಬೀಟ್ ನಿಂದಿರುತ್ತೆ, ಉಸಿರಾಟ ನಿಂದಿರುತ್ತೆ. ಅದು ಅಂತ ಹಾವು ಕಚ್ಚಿದಾಗ.
ಅದರಿಂದ ನ್ಯೂರೋಟಾಕ್ಸಿನ್ ಅಂತ ಇರ್ತದೆ. ಇದು ಬಹಳಷ್ಟು ಡೇಂಜರ್. ಇದು ಕಾರಣ ಎಷ್ಟು ಡೇಂಜರ್ ಅಂದರೆ, ಇದರ ಕಚ್ಚುವ ಹಾವು ಕಚ್ಚಿದಾಗ ಅದರ ಹಲ್ಲಿನಲ್ಲಿರ್ತಕ್ಕಂಥ ವಿಷ ಯಾವಷ್ಟು ಪ್ರಮಾಣದಲ್ಲಿ ಬಾಡಿ ಮೇಲೆ ನಮ್ಮ ರಕ್ತನಾಳಗಳಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ ಆ ಮನುಷ್ಯ ಎಷ್ಟು ಬೇಗ ಸಾಯ್ಬೋದು, ಇಲ್ಲ ಅವ್ನು ಇರ್ತಕ್ಕಂಥ ಪರಿಸ್ಥಿತಿ ಗೊತ್ತಾಗುತ್ತೆ. ಆ ಕಾರಣ ಕೆಲವೊಂದ್ಸಲ ಹಾವು ಕಚ್ಚುತ್ತೆ, ಜಸ್ಟ್ ಹಿಂಗೆ ಕಚ್ಚಿರ್ತಲೇ ಅವನು ಭಯ ಬಿದ್ದು ಹೇಳ್ಕೊಂಡ್ಬಿಟ್ಟಿರ್ತಾನೆ, ಮಿಸ್ ಆಗಿಬಿಟ್ಟಿರ್ತಾನೆ ಅಷ್ಟೇ. ಆದರೆ ಸಮಯ ಎಷ್ಟು ml ಎಷ್ಟು ಪ್ರಮಾಣ ವಿಷ ನಿಮ್ಮ ದೇಹದ ರಕ್ತನಾಳಕ್ಕೆ ಹೋಗಿದೆ ಅನ್ನೋದ್ರ ಮೇಲೆ ಆ ವ್ಯಕ್ತಿ ಸಾವು ಅಥವಾ ಬದುಕುವ ಕಾರಣ ಇರುತ್ತೆ. ಬದುಕಬೇಕು ಸಾಯ್ಬೇಕೆಂಬುದು ಅದೇ ಒಂದು ಅದು ಇದಕ್ಕಿಂತ ಮುಂಚೆ ಹಾವು ಕಚ್ಚೋ ಮುಂಚೆ ಬೇರೆ ಪ್ರಾಣಿಗೆ ಕಚ್ಚಿ ಆ ವಿಷಯವನ್ನು ಉಪಯೋಗಿಸ್ಕೊಂಡು ಆ ವಿಷ ಉಪಯೋಗಿಸಿದ ಮೇಲೆ ಮತ್ತೆ ಆ ವಿಷ ತಯಾರಾಗಬೇಕಾದ್ರೆ ಕೆಲವು ದಿನಗಳು, ಕೆಲವು ವಾರಗಳು ಸಮಯ ಬೇಕಾಗುತ್ತೆ, ಕೆಲವು ಗಂಟೆಗಳು ಬೇಕಾಗುತ್ತೆ. ಅಂಥ ಸಮಯದಲ್ಲಿ ಹಾವು ಕಚ್ಚಿದಾಗ ಅದರ ವಿಷ ಪ್ರಮಾಣ ಕಡಿಮೆ ಇದ್ದಾಗ ಅದು ಎಷ್ಟು ಕಚ್ಚಿದ್ರೆ ನಾವು ಒಂದು ದೇಹದಲ್ಲಿ ವಿಷ ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅಂತ ಕಚ್ಚಿದವರು ಬದುಕೋ ಚಾನ್ಸಸ್ ಇರುತ್ತೆ. ಎರಡನೇದು ಅವನು ಕಚ್ಚುವ ಸಮಯ ಏನಿರುತ್ತೆ ಅಂದರೆ, ಹಾವು ಕಚ್ಚಿದ ತಕ್ಷಣ 1, 2, 3 ಸೆಕೆಂಡ್ ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡಾಗ ತಮ್ಮ ವಿಷದ ಗ್ರಂಥಿಯಿಂದ ವಿಷವನ್ನು ಇಂಜೆಕ್ಟ್ ಅಂದರೆ ಒಳಗಡೆ ಬಿಡುವಷ್ಟು ಸಮಯಕ್ಕೆ ಅಂಥ ಸಮಯ ಕೊಟ್ಟು ಕಚ್ಚಿದಾಗ ಅಂಥ ಮನುಷ್ಯ ತುಂಬ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಸ್ಟ್ ಈ ಥರ ಕಚ್ಚಿ ಇಷ್ಟು ಬಿಟ್ಟಿದ್ರೆ ಅವನು ಸಾಯೋ ಚಾನ್ಸಸ್ ಕಡಿಮೆ. ಕಾರಣ ಕೆಲವರು ಹಾವು ಮುಟ್ಟಿದ್ರು ಜಸ್ಟ್ ಕಡಿದು ಸತ್ತೋಗ್ಬಿಟ್ರೆ ಅವನ ಹಾವು ಕಚ್ಚುವಂಥ ಭಯನೇ ಅವನನ್ನು ಜಾಸ್ತಿ ಆಂದೋಲನಕ್ಕೆ ಗುರಿಯಾಗಿ ಅವನು ಸಾಯೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಪ್ರತಿಯೊಂದು ಹಾವು ಕಚ್ಚಿದ್ರು ಅದರ ವಿಷದ ಪ್ರಮಾಣ ಮೇಲೆ ಅವನ ಸಾವು ಡಿಸೈಡ್ ಆಗಿರುತ್ತೆ. ಇದೇ ರೀತಿ ಪ್ರತಿಯೊಂದು ಹಾವು ತನ್ನದೇ ತಾನೇ ಕಚ್ಚಕ್ಕೆ ಸಾಧ್ಯ ಇಲ್ಲ. ನಾವು ಅದರ ಸಂಪರ್ಕಕ್ಕೆ ಬಂದಾಗ, ಅದರ ಹತ್ತಿರ ಬಂದಾಗ, ಮಕ್ಕೊಂಡಾಗ, ಅದು ನಮ್ಮ ಪಕ್ಕದಲ್ಲಿ ಬಂದಿರುತ್ತೆ. ಅವಾಗ ಅದ್ರ ಮೇಲೆ ಬಿದ್ದಾಗ ಅದಕ್ಕೆ ನೋವಾದಾಗ ಕಚ್ಚುತ್ತೆ. ನಾವು ಅದ್ರ ಮೇಲೆ ಕಾಲಿಟ್ಟಾಗ ಅದಕ್ಕೆ ನೋವಾದಾಗ ಅದು ಕಚ್ಚಿಬಿಡುತ್ತೆ. ಅಂಥ ಸಮಯ ಮಾತ್ರ ಹಾವು ಕಚ್ಚುತ್ತೆ. ಆಮೇಲೆ ಎರಡನೇದು ಸೈಕೋಟಾಕ್ಸಿಕ್ ಅಂತ ಹೇಳಿದೆ. ಸೈಕೋಟಾಕ್ಸಿಕ್ ಅಂದರೆ ನಮ್ಮ ದೇಹ ಸೈಕೋ ಅಂದರೆ ಸೈಟ್ ಅಂದರೆ ನಮ್ಮ ಕೋಶಗಳು, ಜೀವಕೋಶಗಳು, ಅದರ ಮೇಲೆ ಪ್ರಭಾವ ಬೀಳುತ್ತೆ. ಅದು ಯಾವ ಜಾಗದಲ್ಲಿ ಕಚ್ಚಿರುತ್ತೋ ಆ ಜಾಗ ಎಲ್ಲ ಕೊಳೆತು ಆ ಜಾಗದಲ್ಲಿ ಇರ್ತಕ್ಕಂಥ ಜೀವಕೋಶಗಳು ಸತ್ತು ಹೋಗಿ ಕೊಳೆಯಲು ಆರಂಭಿಸಿ ಆ ಅಂಗ ಅಲ್ಲಿಂದ ಎಲ್ಲಿವರೆಗೂ ಅದರ ವಿಷಯ ಪರಿಣಾಮ ಕ್ವಾಂಟಿಟಿ ಪ್ರಮಾಣ ಜಾಸ್ತಿ ಆಗೋದು ಅಲ್ಲಿವರೆಗೂ ಅದರ ಕೈ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲು, ಬೇರೆ ಅಂಗ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿ ಅದರ ಬದುಕೋ ಚಾನ್ಸಸ್, ಕಾಲು ತೆಗೆಯೋ ಚಾನ್ಸಸ್ ಗ್ರ್ಯಾಂಗ್ರೀನ್ ಥರ ಆಗಿ ಅದು ಭಾಳ ಕಡಿಮೆ ಬದುಕೋ ಮನುಷ್ಯ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಈ ರಕ್ತದ ಮೇಲೆ ಪರಿಣಾಮ ಬೀಳುತ್ತೆ. ಹಿಮೋಟಾಕ್ಸಿನ್ ಅಂತ ಹೇಳಿದೆ. ಅದು ಏನು ಮಾಡ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ? ರಕ್ತದ ಅಂದರೆ ಹಿಮೋಗ್ಲೋಬಿನ್, ಹಿಮೋಟಾಕ್ಸಿಕ್ ಅಂದರೆ ಹಿಮೋಗ್ಲೋಬಿನ್ನ ಪರಿಣಾಮ ಮಾಡುತ್ತೆ. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಎಂಬ ಒಂದು ಪ್ರೋಟೀನ್ ಇದೆ. ಆ ಪ್ರೋಟೀನೇ ನಮ್ಮ ದೇಹದಲ್ಲಿ ರಕ್ತ ಕೆಂಪಗೆ ಇರಲು ಕಾರಣ. ಆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಅದರ ಮೇಲೆ ಪ್ರಭಾವ ಬೀರುತ್ತೆ. ಅದು ಕ್ಲಾಟ್ ಆಗುತ್ತೆ, ಅಂದರೆ ಗಟ್ಟಿಬಿಡುತ್ತೆ. ಯಾವಾಗ ಆ ವಿಷ, ಹಾವಿನ ವಿಷ, ಈಗ ನಾಗರಹಾವು, ಕೋಬ್ರಾದಲ್ಲಿ ಇರುತ್ತೆ, ಅದು ಸಾಮಾನ್ಯವಾಗಿ ಬೇರೆ ಹಾವುಗಳಲ್ಲಿ ಇರಲ್ಲ. ಈ ಕೊಳಕಮಂಡಲ, ವೈಪರು, ಆಮೇಲೆ ಈ ರೇಟಲ್ ಸ್ನೇಕ್ ಅಂಥವ್ರಲ್ಲೆಲ್ಲ ನ್ಯೂರೋಟಾಕ್ಸಿನ್ ಇರುತ್ತೆ. ಈ ಕೋಬ್ರಾಗಳಲ್ಲಿ ಆಮೇಲೆ ಇದರಲ್ಲೆಲ್ಲ ಸೈಕೋಟಾಕ್ಸಿನ್ ಇರುತ್ತೆ. ಈ ಥರ ಒಂದೊಂದು ವಿಧದ ಹಾವುಗಳಲ್ಲಿ ಒಂದೊಂದು ಅವುಗಳ ನಮ್ಮ ದೇಹದಲ್ಲಿ ವಿಷದ ಪ್ರಮಾಣ ಹೆಚ್ಚಿಗೆ ಆದಾಗ ನಮ್ಮ ಸಾವು ಸಂಭವಿಸುವ ಅವಕಾಶ ಹೆಚ್ಚಿಗೆ ಆಗಿರುತ್ತೆ. ಅದಕ್ಕೆ ಸ್ನೇಹಿತರೆ, ಯಾವ ಹಾವುಗೂ ತೊಂದರೆ ಕೊಡಲಾರ್ದೆ ನೀವು ದೂರ ಇದ್ದರೆ ಅವು ಏನು ಮಾಡಲ್ಲ. ಪ್ರಕೃತಿಯಲ್ಲಿ ಅವು ತಮ್ಮ ಪಾತ್ರವನ್ನು ನಿಭಾಯಿಸ್ತವೆ. ನಾವು ನಮ್ಮ ಪಾತ್ರವನ್ನು ನಿಭಾಯಿಸ್ತಿದ್ದೀವಿ. ನಾವು ಇದಕ್ಕೂ ಮುಂಚೆ ಪ್ರಪಂಚದಲ್ಲಿ ನಾವು ನಮ್ಮ ಪೂರ್ವಜರು ಶಿಲಾ ಈಗ ಆಮೇಲೆ ಹಿಂದೆ ಯುಗಗಳಿಂದ ಹೋದರೆ ಮನುಷ್ಯ ಹಾಗೂ ಎಲ್ಲ ಪ್ರಾಣಿಗಳಿಗೂ ಮನುಷ್ಯನಿಗೂ ಕೂಡ ಪ್ರಕೃತಿಯಲ್ಲಿ ಒಂದೇ ಸಮಾನವಾದ ಹಕ್ಕು ಇತ್ತು. ಅದು ಬದುಕುವ ಹಕ್ಕು ಎಲ್ಲ ಜೀವಿಗೂ, ಎಲ್ಲ ಪ್ರಾಣಿಗೂ ಇತ್ತು, ಮನುಷ್ಯನಿಗೂ ಇತ್ತು. ಆದರೆ ಮನುಷ್ಯ ತನ್ನ ಇಂಟೆಲಿಜೆನ್ಸ್, ತನ್ನ ಬುದ್ಧಿ ಹೆಚ್ಚಿಗೆ ಆದ್ದರಿಂದ
ಈ ಕಾಡನ್ನು ನಾಶ ಮಾಡಿ, ಈ ಪ್ರಕೃತಿಯನ್ನು ನಾಶ ಮಾಡಿ, ತನ್ನ ಆಸೆ ಅತಿ ಆಸೆಗೆ ಮಿತಿಮೀರಿ ತನ್ನ ಜಾಗವನ್ನು ಜಾಸ್ತಿ ಮಾಡಿಕೊಂಡು ಮನೆ ಅಂತ, ಹೊಲ ಅಂತ, ಆಮೇಲೆ ಫ್ಯಾಕ್ಟ್ರಿ ಅಂತ, ಆಮೇಲೆ ಕಾರ್ಖಾನೆ ಅಂತ, ಇನ್ನೇನೋ ಹಳ್ಳಿಗಳನ್ನ ಸಿಟಿ ಮಾಡಿದ್ದಾನೆ. ಸಿಟಿನ ದೊಡ್ಡ ದೊಡ್ಡ ನಗರಗಳನ್ನಾಗಿ ಮಾಡಿದ್ದಾನೆ. ಇದರಿಂದ ಪ್ರಕೃತಿ ಮೇಲೆ ಸಮತೋಲನ ಕೆಟ್ಟ ಎಲ್ಲ ಜೀವಿಗಳು ಮತ್ತು ಪ್ರಾಣಿಗಳು ಊರು ಮತ್ತು ಗ್ರಾಮೀಣ ಪ್ರದೇಶಗಳು ಮತ್ತು ನಗರಗಳ ಮೇಲೆ ಬರ್ತಾ ಇದೆ. ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ ಅಂದರೆ, ತನಗೆ ಇದು ನಂದು, ಇದು ನನ್ನ ಜಾಗ ಅಂತ ರಿಜಿಸ್ಟ್ರೇಷನ್ ಮಾಡಿ ಕಾನೂನು ಮಾಡಿಕೊಂಡು ತನ್ನ ಹದ್ದುಬಸ್ತು ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೂ ಅತಿಯಾಸೆ ಮೀರಿ ತನ್ನ ವಂಶ, ತನ್ನ ಮಕ್ಕಳು ಮೊಮ್ಮಕ್ಕಳಿಗಾಗಷ್ಟು ಆಸ್ತಿ, ಹಣ ಎಲ್ಲ ಸಂಪಾದನೆ ಮಾಡಿ ಪ್ರಕೃತಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಇದರಿಂದ ಪ್ರಕೃತಿಯಲ್ಲಿರ್ತಕ್ಕಂಥ ಜೀವಿಗಳಿಗೂ ತೊಂದರೆ ಆಗಿದೆ. ಈ ಕಾನೂನು, ಈ ಟೆಕ್ನಾಲಜಿ, ಅವನ ಬುದ್ಧಿ ಹೆಚ್ಚಿಗೆ ಆದಂಗೆಲ್ಲ ಅದು ಅನರ್ಥಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅದಕ್ಕೆ ಕಾರಣ ಸ್ನೇಹಿತರೆ, ಮನುಷ್ಯ ಎಲ್ಲ ಜೀವಿಗಳಿಗೂ ಹಕ್ಕಿದೆ, ಎಲ್ಲ ಪ್ರಾಣಿಗಳು ಹಕ್ಕಿದೆ ಬದುಕಲು. ನಾವು ಅದರ ಬಗ್ಗೆ ತಿಳ್ಕೊಂಡು ಆ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡ್ಬೇಕು ಸ್ನೇಹಿತರೆ. ಇದೇ ಇವತ್ತಿನ ನನ್ನ ಈ ಅನಿಸಿಕೆ. ಹೇಗಿದೆ ನಾವು ಸ್ನೇಹಿತರೆ? ನನಗೆ ಈ 2 ಮಾತು ನಿಮಗೆ ಸಂತೋಷವಾಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.